ನಮಸ್ಕಾರ, ನಾನು ಸೌಮ್ಯ ಮಳಲಿ. ಎಚ್ಡಿಕೆ ಬ್ರಾಹ್ಮಣ ವಿರೋಧಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಡಿ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಗೋಕರ್ಣದಲ್ಲೇ ಕ್ಷಮೆ ಕೇಳಬೇಕು ಅಂತ ನರಸಿಂಹ ಉಪಾಧ್ಯಾಯ ಪಟ್ಟು ಹಿಡಿದಿದ್ದಾರೆ. ಬಹಳ ಬೇಜಾರಾಗಿದೆ. ಬ್ರಾಹ್ಮಣ ವಿರೋಧಿ ಇದು ಬಹಳ ಬೇಜಾರಾಗಿದೆ. ಮತ್ ನಾವ್ ಹಿಂಗ್ ಹೇಳ್ತೇವೆ ಅಂತ ಬೇಜಾರಾಗಬೇಡ್ರಿ. ನಿಮ್ಮ ಕುಟುಂಬದ ಮೇಲೆ ಒಳ್ಳೆ ಇದೆ ಉಂಟು. ನಾವು ಈ ಹಿಂದೆ ನಿಮ್ಮ ಬೆಳೆದಿರೋದೇ ನಾವು ಬೆಳೆದಿದ್ದೇ ಬ್ರಾಹ್ಮಣ ಸಮಾಜ ಜೊತೆ ಬೆಳೆದಿರೋದು. ಅದರಿಂದ ನಮ್ಮ ಸಂಸ್ಕೃತಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗೋಕರ್ಣದ ಅರ್ಚಕರಾಗಿರುವಂತಹ ನರಸಿಂಹ ಉಪಾಧ್ಯಾಯ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಕುಮಾರಸ್ವಾಮಿ ಅವರು ಗೋಕರ್ಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅರ್ಚಕರಾದಂತಹ ನರಸಿಂಹ ಉಪಾಧ್ಯಾಯ ಅವರು ಕುಮಾರಸ್ವಾಮಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನೀವು ಬ್ರಾಹ್ಮಣರ ವಿಚಾರದಲ್ಲಿ ಮಾತನಾಡಿದ್ದು ನಮಗೆ ತುಂಬಾ ಬೇಸರ ತಂದಿದೆ. ನೀವು ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಕ್ಷಮೆ ಕೇಳಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆಗ ಕುಮಾರಸ್ವಾಮಿ ಅವರು ಕೂಡ ಸಮಾಧಾನದಿಂದಲೇ ಉತ್ತರಿಸಿದ್ದಾರೆ. ನೀವು ಆಡಿದ ಮಾತು ನಮ್ಗೆ ಬಹಳ ಬೇಜಾರಾಗಿದೆ. ಬ್ರಾಹ್ಮಣ ವಿರೋಧಿ ಇದು ಬಹಳ ಬೇಜಾರಾಗಿದೆ. ಮತ್ ನಾವ್ ಹಿಂಗ್ ಹೇಳ್ತೇವೆ ಅಂತ ಬೇಜಾರಾಗಬೇಡ್ರಿ. ನಿಮ್ಮ ಕುಟುಂಬದ ಮೇಲೆ ಒಳ್ಳೆ ಇದೆ ಉಂಟು. ಈ ಬಗ್ಗೆ ಮಾತಾಡೋದಕ್ಕೆ ನರಸಿಂಹ ಉಪಾಧ್ಯಾಯ ಗೋಕರ್ಣದ ಅರ್ಚಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹ ಉಪಾಧ್ಯಾಯ ಅವರ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ನಮಸ್ಕಾರ, ಹೇಳಿ. ಈಗ ಕುಮಾರಸ್ವಾಮಿ ಅವರ ಬ್ರಾಹ್ಮಣ ವಿಚಾರದ ಸ್ಟೇಟ್ಮೆಂಟ್ ಏನಿದೆ, ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಬೇಸರ, ವಿರೋಧ ವ್ಯಕ್ತ ಆಗ್ತಾ ಇತ್ತು. ನಿಮಗೆ ಸ್ವತಃ ಕುಮಾರಸ್ವಾಮಿ ಅವ್ರ ಮುಖಾಮುಖಿ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಏನ್ ಪ್ರಶ್ನೆ ಮಾಡಿದ್ರಿ, ಏನ್ ಕೇಳಿದ್ರಿ? ಅದಕ್ಕೆ ಏನಿಲ್ಲ, ಈ 2-3 ದಿವಸ ಹಿಂದೆ ನಾನು ಏನು ಅವರ ಹೇಳಿಕೆ ಬಂದಿದೆ, ಅದಕ್ಕೆ ಖಂಡನೀಯ ಅಂತ ನಾನು ವಿರೋಧ ವ್ಯಕ್ತಪಡಿಸಿದ್ದೇನೆ. ಅವರಿಗೆ ನಾನು ಯಾಕೆ ಹಾಗೆ ಹೇಳ್ತಾ ಇರೋದು ಕೇಳಿದ್ರೆ, ಈ ಹಿಂದೆ ದೇವೇಗೌಡರು, ರಾಮಕೃಷ್ಣ ಹೆಗಡೆಯರು, ಜೆ.ಎಚ್. ಪಟೇಲ್ರು ಎಲ್ಲ ಜನತಾ ಪರಿವಾರದಲ್ಲಿ ಇದ್ದವರು. ಆ ಜನತಾ ಪರಿವಾರದಲ್ಲಿ ನಾನು ಕೆಲಸ ಮಾಡಿದ್ದೇನೆ, ರಾಜಕೀಯ ಮಾಡಿದವನೇ. ಹಾಗಾಗಿ ಅವರು PM, CM ಎಲ್ಲ ಆಗಿ ಇದಾದವರು. ಹಾಗಾಗಿ ನಾನು ಆ ಪರಿವಾರದ ಒಂದು ಅವರ 3 ಜನರ ಮೇಲಿನ ಗೌರವದಿಂದ ನಾನು ಅವರಿಗೆ ಒಂದು ಸಣ್ಣ ಸಲಹೆ, ನಮ್ದು ಏನಿಲ್ಲ. ಯಾಕೆ ಅಂತಂದ್ರೆ, ಈ ಅವರು ಚುನಾವಣಾ ರಾಜಕೀಯ ಆಗೋದ್ರಿಂದ ಒಂದೇ ಪಕ್ಷ ಬಹುಮತ ಬರಬೇಕು ಅಂತ ಹೇಳಿ ತಿರುಗಾಡೋದ್ರಿಂದ ಈ ಹೇಳಿಕೆ ತಪ್ಪು ಅಂತ ನಾನು ಅವರಿಗೆ ಖಂಡನೀಯವಾಗಿ ಹೇಳ್ತಾ ಇದ್ದೇನೆ. ಅವರು ಇಲ್ಲಿ ಬ್ರಾಹ್ಮಣ ಸಮೂಹವನ್ನು ಉದ್ದೇಶಿಸಿ ಸಭೆಯನ್ನು ಕರೆದು ಉದ್ದೇಶಿಸಿ ಸ್ಪಷ್ಟನೆ ಕೊಡಬೇಕು ಅಂತ ಕೇಳಿದ್ದೇನೆ. ಅದು ನನ್ನ ಅವರು ಈಗ 2 ದಿವಸದಿಂದ ಅವರು ಏನು ಹೇಳಿಕೆ ಕೊಟ್ಟಿದಾರೋ ಅದನ್ನೇ ಹೇಳ್ಬಿಟ್ರೆ ಅದು ಸಮಾಧಾನ ಆಗುದಿಲ್ಲ. ನನ್ನ ಒಬ್ಬನಿಗೆ ಸಮಾಧಾನ ಆಗ್ಬಹುದು, ಆದ್ರೆ ಸಮೂಹಕ್ಕೆ ಸಮಾಧಾನ ಆಗ್ಬೇಕಲ್ಲ. ಇಲ್ಲಿ ಬ್ರಾಹ್ಮಣ ಸಮೂಹ ಉಂಟಲ್ಲ. ಈಗ ನೀವೇ ಖುದ್ದು ಮುಖಾಮುಖಿ ಮಾತಾಡಿದ್ರಿ, ಆ ಟೈಮಲ್ಲೂ ಅವರ ಕೊಟ್ಟಂತಹ ಉತ್ತರ ನಿಮಗೆ ಸಮಾಧಾನ ತರ್ಲಿಲ್ವಾ? ಹಾಗಾದ್ರೆ ನನಗೆ ನಾನು ಹೇಳಿದ್ದೇನಲ್ಲ ಮೇಡಮ್, ನನಗೆ ಸಮಾಧಾನ ಆದ್ರೂ ಉಪಯೋಗ ಬರುವುದಿಲ್ಲ. ಇದು ಸಮುದಾಯದ ಹೇಳಿಕೆ ವಿಚಾರ. ಹೌದು, ಸಮುದಾಯದ ಹೇಳಿಕೆ ವಿಚಾರವನ್ನು ಸಮುದಾಯದ ಎದುರಿಗೆ ಹೇಳಬೇಕಾಗತ್ತೆ. ಅವರು ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಅದ್ರ ಬಗ್ಗೆ ಕ್ಷಮೆ ಕೇಳ್ಬೇಕು ಅಂತ ಹೇಳಿಲ್ಲ ನಾನು, ಸ್ಪಷ್ಟನೆ ಕೊಡ್ಬೇಕಲ್ವಾ. ಇದು ಚುನಾವಣಾ ರಾಜಕೀಯ ಅಲ್ವಾ? ಹೌದು ಹೌದು. ಈಗ ಹೇಳೋದು ಪೇಶ್ವೆಗಳ ಬಗ್ಗೆ ನಾನು ಹೇಳಿದ್ದು, ಅವರು ಹೇಳಿಕೆ ಸ್ಪಷ್ಟನೆ ಕೊಡುದು, ಅವರು ಸ್ವಂತ ಸ್ಪಷ್ಟನೆ ಕೊಡುದು ಬೇರೆ ಚುನಾವಣಾ ರಾಜಕೀಯ ಸಂದರ್ಭದಲ್ಲಿ. ಹಾಗಾಗಿ ನಾ ಹೇಳ್ತಾ ಇರೋದು, ಅವ್ರು ಒಳ್ಳೆ ಆಡಳಿತ ನಡೆಸ್ತಾರೆ, ಅವ್ರ ಮೇಲೆ ಗೌರವ ಉಂಟು, ನಮ್ಗೆ ಎಲ್ಲಾ ಉಂಟು. ಆದ್ರೆ ಅವ್ರು ಇದಾಗ್ಬೇಕಲ್ಲ. ಹಾಗಾಗಿ ಸೊ ಈಗ ಅವ್ರು ಕೊಟ್ಟಿರೋಂತ ಸ್ಪಷ್ಟನೆ ನಿಮಗೆ ಸಮಾಧಾನ ತಂದಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದು, ವೈಯಕ್ತಿಕವಾಗಿ ಸಮಾಧಾನ ತಂದಿದೆ. ನಾನು ರಾಜಕೀಯದಲ್ಲೇ ಇರುವುದರಿಂದ ಅದು ರಾಜಕೀಯ ಉತ್ತರ ನಮಗೆ ಸಮಾಧಾನ ತಂದಿದೆ. ಆದ್ರೆ ನಾನು ಹಾಗೆ ಹೇಳ್ತಾ ಇಲ್ಲ. ಸಮುದಾಯದ ಸಮೀಪವಾಗಿ ಹೋಗಿ ಸಮುದಾಯಕ್ಕೆ ಸಮಾಧಾನ ಆಗುವಾಗ ಮಾಡಿದ್ರೆ ಮಾತ್ರ ಚುನಾವಣಾ ರಾಜಕೀಯ ಆಗುತ್ತೆ. ಹೌದು ಹೌದು ಅಲ್ವಾ? ಹೌದು ಹೌದು ಹೌದು. ಈಗ ದಕ್ಷಿಣ ಭಾರತದ ಬ್ರಾಹ್ಮಣರ ಬಗ್ಗೆ ಅವ್ರು ಮಾತಾಡಿದ್ರು. ಅದೇ ಅಂದ್ರು. ಈಗ 2-3 ದಿವಸದಿಂದ ಏನು ಅವ್ರ ಹೇಳಿಕೆ ಕೊಡ್ತಾ ಇದಾರೋ ಅದೆಲ್ಲ ಅಂದ್ರು.
ಆದ್ರೆ ಅದು ಸಮಾಧಾನಕರವಾದ ವಿಷಯ ಅಲ್ಲ. ಬ್ರಾಹ್ಮಣ ಸಮೂಹ ಎಲ್ಲೋ ಇಲ್ಲಿ ಬಂದಿದ್ದಾರೆ ಅವರು, ಇಲ್ಲಿ ಬಂದಾಗೆ ಒಂದು ಸಭೆ ಕರೆದು ಇದ್ ಮಾಡ್ಬೇಕು ಅಂತಂದ್ರೆ ಮಾತ್ರ ಅದು ಸಮಾಧಾನ ಆಗತ್ತೆ. ಓಕೆ ಓಕೆ. ಈಗ ಅವರು ಪೇಶ್ವೆಗಳ ಬಗ್ಗೆ ನಾನು ಹೇಳಿದ್ದು ಅಂತ ಹೇಳ್ತಿದಾರಲ್ಲ ಸರ್, ಅದು ಯಾವ ಸಮುದಾಯ? ಅವರು ಹೇಳ್ತಾರೆ ಶೃಂಗೇರಿ ಮಠ ಹೋಗಿದ್ರಲ್ಲ, ನಾನು ಅವ್ರ ಬಗ್ಗೆ ಮಾತಾಡಿದ್ದು. ಯಾವ ಸಮುದಾಯ ಅಂತ ಟಿವಿ ಅವರೇ ಹೇಳಿದಾರಲ್ಲ, ಬ್ರಾಹ್ಮಣ ಸಮುದಾಯ ಅಂತ, ಪೇಶ್ವೆ ಬ್ರಾಹ್ಮಣರು ಅಂತ ಹೇಳಿದಾರಲ್ಲ, ನಾವ್ ಹೇಳಬೇಕು ಅಂತಿಲ್ಲ. ಆದ್ರೆ ಆ ಬ್ರಾಹ್ಮಣರು ಈ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಸಮುದಾಯವನ್ನೇ ಇಲ್ಲಿ ಇದ್ದಾಗ ಇಲ್ಲಿ ಎಲ್ಲರೂ ಇದ್ದಾರೆ. ಮರಾಠಿ ಬ್ರಾಹ್ಮಣರು ಇದ್ದಾರೆ, ಎಲ್ಲ ಬ್ರಾಹ್ಮಣರು ಇದ್ದಾರೆ. ಆ ಸಭೆಯನ್ನು ಕರೆದು ಸ್ಪಷ್ಟನೆ ಕೊಡ್ಬೇಕು. ಅದಕ್ಕಾಗಿ ನಾನು ಸ್ಪಷ್ಟನೆ ಕೇಳ್ತಾ ಇರೋದು, ಸಮುದಾಯದ ಎದುರಿಗೆ ಸಭೆ ಮಾಡಿ ಹೇಳಿ ಅಂತ ಹೇಳಿದ್ದೇನೆ. ಅಲ್ಲ, ಅದಕ್ಕೆ ಅವ್ರು ಏನಾದ್ರು ಒಪ್ಕೊಂಡ್ರಾ? ಅದು ನನಗೆ ಏನು ಇದ್ ಮಾಡ್ಲಿಲ್ಲ. ಅವ್ರಿಗೆ ಬೀಜಿಲಿದ್ರು ಯಾತ್ರೆ ಇದ್ರಲ್ಲಿ, ಹಾಗಾಗಿ ನಾನಂತೂ ಮತ್ತೆ ಇದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ಅವಾಗ ನಮ್ಮ ಗೌರವ ಕಮ್ಮಿ ಆಗತ್ತೆ. ನಾವು ಅವರು ಗೌರವ ಮೊದ್ಲಿಂದಲೂ ಕೊಡ್ತಾ ಇದ್ದೇವೆ, ಆ ಗೌರವವನ್ನು ನಾವು ಇಟ್ಕೊಳ್ಬೇಕಲ್ವಾ. ಹಾಗಾಗಿ ನಾವು ಮುಂದಿನ ವರ್ತನೆ ಮಾಡ್ಲಿಲ್ಲ. ಅಲ್ಲ, ಬಟ್ ನಿಮಗ್ ಬೇಜಾರಾಗಿತ್ತು, ಅದನ್ನ ನೀವು ಪ್ರಶ್ನೆ ಮಾಡಿದೀರಾ? ತೋರ್ಪಡಿಸಿದ್ದೇವಲ್ಲ ನಾವು. ನಾನು ಒಬ್ಬನೇ ತೋರ್ಪಡಿಸಿದ್ದೇನೆ, ಎಲ್ಲಾ ಸಮುದಾಯದವರು ಅದನ್ನ ಇದ್ ಮಾಡ್ಬೇಕಲ್ಲ. ಹಾಗಾಗಿ ಸೊ ಈಗಲೂ ಕೂಡ ಕುಮಾರಸ್ವಾಮಿ ಅವರು ಬಂದು ಅವ್ರ ಮಾತಿಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನ ನಿಮ್ಮ ಸಮುದಾಯದ ನಾಯಕರ ಮುಂದೆ ಬಂದವರ ವಿಚಾರವನ್ನ ಮತ್ತೆ ಮಾತಾಡಿ ಅವ್ರ ಸ್ಪಷ್ಟನೆ ಕೊಡ್ಬೇಕು ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಅಲ್ಲಿ ತನಕ ಈ ಒಂದು ಬೇಸರ, ಈ ಒಂದು ವಿರೋಧ ಅದೆಲ್ಲ ಮುಂದುವರಿಯುತ್ತೆ. ಇರುವುದಿಲ್ಲ. ಅವರಿಗೆ ಕ್ಲಾರಿಫಿಕೇಶನ್ ಸಿಗದೆ ಇದ್ರೆ ಅವ್ರು ಯಾಕೆ ಮಾಡ್ತಾರೆ? ನಿಜ ನಿಜ. ಈಗ ಸರ್, ಚುನಾವಣೆ ಸಂದರ್ಭದಲ್ಲಿ ಈ ಜಾತಿ ರಾಜಕಾರಣ ಬಹಳ ನಡೆಯುತ್ತೆ. ಆದ್ರೆ ಒಂದು ಸಮುದಾಯದವರನ್ನ ಗುರಿಯಾಗಿಸ್ಕೊಂಡು ಈ ರೀತಿಯಾಗಿ ಮಾತಾಡುವಂಥದ್ದು ನಿಜಕ್ಕೂ ಅದು ಒಂಥರ ಇದೆಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. ಈ ರೀತಿ ಮಾಡಬಾರ್ದಾಗಿತ್ತು ಅವರು ಅಂತ ಹೇಳ್ತೀರಿ? ಯಾಕಂದ್ರೆ ನೀವೇ ಹೇಳಿದ ಹಾಗೆ ಅವ್ರ ಬಗ್ಗೆ ಅವ್ರು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಉತ್ತಮ ಇದನ್ನ ಕೊಟ್ಟಂತವ್ರು, ಒಂದು ಒಳ್ಳೆ ಆಡಳಿತ ಕೊಟ್ಟಂತವ್ರು. ಅವರು ಈ ರೀತಿ ನಮ್ಮ ಸಮುದಾಯದವನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಬೇಜಾರಾಗಿದೆ ನಿಮ್ಗೆ? ಓಕೆ ಓಕೆ. ಥ್ಯಾಂಕ್ ಯು ನರಸಿಂಹ ಉಪಾಧ್ಯಾಯ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದಕ್ಕಾಗಿ. ಕುಮಾರಸ್ವಾಮಿ ಅವರು ಗೋಕರ್ಣಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಬ್ರಾಹ್ಮಣ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಅರ್ಚಕರೇ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ನೀವು ಆಡಿದ ಮಾತು ನಮ್ಗೆ ಬಹಳ ಬೇಜಾರಾಗಿದೆ. ಬ್ರಾಹ್ಮಣ ವಿರೋಧಿ ಇದು ಬಹಳ ಬೇಜಾರಾಗಿದೆ. ಮತ್ ನಾವ್ ಹಿಂಗ್ ಹೇಳ್ತೇವೆ ಅಂತ ಬೇಜಾರಾಗಬೇಡ್ರಿ. ನಿಮ್ಮ ಕುಟುಂಬದ ಮೇಲೆ ಒಳ್ಳೆ ಇದೆ ಉಂಟು. ಪೇಶ್ವೆ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ನಾವು ಏನಿಂದ ನಿಮ್ಮ ಬೆಳೆದಿರೋದೇ, ನಾವು ಒಡೆಯನ್ಸಿಪುರದಿಂದ ಬೆಳೆದಿದ್ದೇ ಬ್ರಾಹ್ಮಣ ಸಮಾಜದ ಜೊತೆಯಲ್ಲೇ ಬೆಳೆದಿರೋದು. ಅದರಿಂದ ನಮ್ಮ ಸಂಸ್ಕೃತಿ, ನಮ್ಮ ತಾಯಿ ಸಂಸ್ಕೃತಿ, ನಾವು ಜನತಾ ಪರಿವಾರದವರಾಗದ್ರಿಂದ ನಿಮ್ಗೆ ಇದಕ್ಕೆ ನಮ್ಮ ಚಿಕ್ಕ ಕಾಣಿಕೆ, ಬೇಜಾರಾಗಬೇಡಿ. ನಾವೇನ್ ಮಾತಾಡಿದ್ರು ಎದುರು ಮಾತಾಡ್ತೇವೆ. ಹಿಂದೂ ದೇವೇಗೌಡರ ಎದುರಿಗೆ ಮಾತಾಡ್ತೇವೆ. ಇಲ್ಲೇ ಸುಭಾಷ್ ಚೌಕದಲ್ಲಿ ಇದ್ದಾಗ ನಾವು ಶಾಲ್ ಓದಿಸಿ ಸನ್ಮಾನ ಮಾಡಿದಾಗ ನೀವು ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆದರು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಆದರು, ನೀವು ಚೀಫ್ ಮಿನಿಸ್ಟರ್ ಆದ್ರಿ. ನಮ್ಗೆ ಅಗದಿ ಖುಷಿ, ನಿಮ್ಮ ಆಡಳಿತ ಖುಷಿ ತಂದಿದೆ. ಆದರೆ ನಿನ್ನೆ ಮೊನ್ನೆ ಮಾತು ನಮಗೆ ಬೇಜಾರಾಗಿದೆ. ದೇವೇಗೌಡ ಪ್ರಧಾನಿ, ಮಗ CM, ಇವರೆಲ್ಲ ಇದ್ದವರು ಇದರಲ್ಲಿ ಇವರು ಈ ಹೇಳಿಕೆ ಕೊಟ್ಟದ್ದು, ಬ್ರಾಹ್ಮಣ ವಿರೋಧಿ ಹೇಳಿಕೆ ಕೊಟ್ಟದ್ದು ಖಂಡನೀಯ ಅಂತ ನಾವು ಅವರು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಬ್ರಾಹ್ಮಣ ವಿರೋಧಿ ತಾನಲ್ಲ ಅಂತ ಹೇಳಿದ್ದಾರೆ ಅವರು ಕೊಟ್ಟಿರ್ಬೋದು, ಆದರೆ ನಮಗೆ ಇಲ್ಲಿ ಬ್ರಾಹ್ಮಣ ಕ್ಷೇತ್ರ ಸ್ಪಷ್ಟನೆ ಕೊಡಬೇಕಲ್ವಾ. ಅವರು ಎಲ್ಲೆಲ್ಲೋ ಕೊಟ್ಟಿರ್ಬೋದು, ಆದರೆ ಇದು ಕ್ಷೇತ್ರ, ಇದು ಕ್ಷೇತ್ರದಲ್ಲಿ ದೇವ್ರ ಮುಂದೆ ಆತ್ಮಲಿಂಗ ಗಣಪತಿ ಪಾರ್ವತಿ ಮುಂದೆ ಹೇಳಿಕೆ ಕೊಡಬೇಕು ಅವರು.